ಸ್ನೇಹಿತರೆ ನಮಸ್ಕಾರ. ಇದು ಉತ್ಕನ್ನ ಟ್ರೇಡಿಂಗ್ ಯೂಟ್ಯೂಬ್ ಕನ್ನಡ ಚಾನೆಲ್. ಹಿಂದಿನ ವಿಡಿಯೋದಲ್ಲಿ ಹಣದ ಹುಟ್ಟು ಹೇಗಾಯ್ತು ಅಂತ ಹೇಳಿ ನೋಡಿದ್ವಿ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಬಾರ್ಟರ್ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಪರಿಣಾಮಕಾರಿಯಾಗಿ ಬಗೆಹರಿಸ್ಕೊಳ್ಳೋದಕ್ಕೆ ಮನುಷ್ಯನೇ ಕಂಡುಕೊಂಡಂತ ವ್ಯವಸ್ಥೆನೇ ಹಣ. ಸೊ ಬೇಸಿಕಲಿ ನಾವು ಡೈರೆಕ್ಟ್ ಆಗಿ ಯಾವುದೇ ರೀತಿ ಅಗತ್ಯ ವಸ್ತುಗಳು ಅಥವಾ ಸೇವೆಗಳನ್ನ ನೇರ ವಿನಿಮಯ ಮಾಡ್ಕೊಳ್ಳೋ ಬದಲು ಪರೋಕ್ಷವಾಗಿ ವಿನಿಮಯ ಮಾಡ್ಕೋಣ, ಇಂಡೈರೆಕ್ಟ್ ಎಕ್ಸ್ಚೇಂಜ್ ಮಾಡ್ಕೋಣ, ಒಂದು ಮಧ್ಯಸ್ಥ ವಸ್ತುವನ್ನ ಬಳಕೆ ಮಾಡಿ ಅದ್ರ ಮುಖಾಂತರ ನಾವು ಅಗತ್ಯ ಸೇವೆಗಳು ಅಥವಾ ಅಗತ್ಯ ವಸ್ತುಗಳನ್ನ ಎಕ್ಸ್ಚೇಂಜ್ ಮಾಡ್ಕೋಣ ಅಂತ ಹೇಳಿ ಮನುಷ್ಯನೇ ಕಂಡುಕೊಂಡಂತ ವ್ಯವಸ್ಥೆನೆ ಹಣ ಅಂತ ಹೇಳ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ಹಣದ ಬೆಳವಣಿಗೆ ಹೇಗಾಯ್ತು ಅಂತ ಹೇಳಿ ನೋಡ್ತಾ ಹೋಗೋಣ. ಹಣವಾಗಿ ಯಾವ ವಸ್ತುವನ್ನ ಬಳಸಬೇಕು ಅಥವಾ ಬಳಸಬಾರದು ಅಂತ ಹೇಳಿ ಯಾವುದೇ ನಿರ್ದಿಷ್ಟ ನಿಯಮವಿಲ್ಲ. ನಾವು ಇತಿಹಾಸ ನೋಡಿದ್ರೆ ಮನುಷ್ಯ ಹಲವಾರು ವಸ್ತುಗಳನ್ನ ಹಣವಾಗಿ ಬಳಕೆ ಮಾಡ್ಕೊಂತ ಬಂದಿದ್ದಾನೆ. ಆದ್ರೆ ಇದೇ ವಸ್ತುವನ್ನೇ ಹಣವಾಗಿ ಬಳಕೆ ಮಾಡಬೇಕು ಅಂತ ಹೇಳಿ ಯಾವುದೇ ಒಂದು ವ್ಯಕ್ತಿ ಅಥವಾ ಯಾವುದೇ ಒಂದು ಸಂಸ್ಥೆ ನಿರ್ದಿಷ್ಟವಾಗಿ ಹೇಳಿಲ್ಲ ಅಥವಾ ನಿರ್ದಿಷ್ಟವಾದಂತ ನಿಯಮಗಳು ಕೂಡ ಇಲ್ಲ. ಇತಿಹಾಸದಲ್ಲಿ ಅನೇಕ ವಸ್ತುಗಳು ಹಣದ ಕಾರ್ಯವನ್ನ ನೆರವೇರಿಸಿವೆ. ಪ್ರಮುಖವಾಗಿ ಚಿನ್ನ, ಬೆಳ್ಳಿ, ತಾಮ್ರ, ಉಪ್ಪು, ಹಸು, ಸಮುದ್ರದಲ್ಲಿ ಸಿಗುವಂತ ರತ್ನಗಳು ಇತ್ಯಾದಿ. ಜನರ ಆಯ್ಕೆಗಳು ವೈಯಕ್ತಿಕ ಮತ್ತು ವಿಭಿನ್ನವಾಗಿರುತ್ತವೆ. ಸೊ ಇತಿಹಾಸದಲ್ಲಿ ನಾವು ನೋಡಿದ್ರೆ ಹಲವಾರು ವಸ್ತುಗಳನ್ನ ಮನುಷ್ಯ ಹಣವಾಗಿ ಬಳಕೆ ಮಾಡ್ಕೊಂಡ್ ಬಂದಿದ್ದಾನೆ. ಹಾಗಾಗಿ ಜನರ ಆಯ್ಕೆಗಳು ಅವ್ರದೇ ವೈಯಕ್ತಿಕ ನಿರ್ಧಾರ ಮತ್ತು ವಿಭಿನ್ನವಾಗಿರ್ತವೆ ಅಂತ ಕೂಡ ಹೇಳ್ಬೋದು. ಮತ್ತು ಈಗಿನ ಸಮಾಜದಲ್ಲೂ ಕೂಡ ನಮ್ಮ ದೇಶದಲ್ಲಿ ನಾವು ಇಂಡಿಯನ್ ರುಪಿನ್ ಯೂಸ್ ಮಾಡ್ತಿದ್ವಿ, ಅಮೆರಿಕ ದೇಶದಲ್ಲಿ ಅಮೆರಿಕ ಡಾಲರ್ ಯೂಸ್ ಮಾಡ್ತಿದ್ದಾರೆ, ಅರ್ಜೆಂಟಿನಾ ಪೀಸೋ, ಲೆಬನೀಸ್ ಕರೆನ್ಸಿ, ಚೈನಾದಲ್ಲೊಂದು, ಜಪಾನಲ್ಲೊಂದು, ಪ್ರತಿಯೊಂದು ದೇಶದಲ್ಲೂ ಕೂಡ ಅವ್ರದೇ ಆದಂತ ಕರೆನ್ಸಿಗಳನ್ನ ಅವ್ರು ಬಳಕೆ ಮಾಡ್ಕೊಂಡ್ ಬಂದಿದ್ದಾರೆ. ಇದ್ರ ಜೊತೆಗೆ ಇನ್ನು ಸೂಕ್ಷ್ಮವಾಗಿ ಗಮನಿಸೋದಾದ್ರೆ ಹಲವಾರು ದೇಶಗಳಲ್ಲಿ ಜನ ಆ ದೇಶದ ಕರೆನ್ಸಿನ ಬಿಟ್ಟು ಬೇರೆ ದೇಶದ ಕರೆನ್ಸಿಗಳನ್ನು ಕೂಡ ಬಳಸ್ತಾ ಇದ್ದಾರೆ. ಯಾಕೆ? ಜನ ಆ ದೇಶದ ಕರೆನ್ಸಿ ಮೇಲೆ ಅವರು ನಂಬಿಕೆಗಳನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಜನರ ಆಯ್ಕೆಗಳು ವೈಯಕ್ತಿಕ ಮತ್ತು ವಿಭಿನ್ನವಾಗಿರ್ತವೆ. ಫಾರ್ ಎಕ್ಸಾಂಪಲ್, ಅರ್ಜೆಂಟಿನಾ ದೇಶದ ಕಥೆ ಹೇಳೋದಾದ್ರೆ ಆ ದೇಶದ ಜನರಿಗೆ ಆ ದೇಶದ ಕರೆನ್ಸಿ ಏನಿದೆ ಪೀಸೋ, ಅದ್ರ ಮೇಲೆನೆ ನಂಬಿಕೆ ಇಲ್ಲ. ರೈಟ್? ಅವರು ಅಮೆರಿಕದ ಡಾಲರ್ನ ಯೂಸ್ ಮಾಡ್ತಾರೆ. ಇನ್ ಟರ್ಮ್ಸ್ ಆಫ್ ಡಿಜಿಟಲ್ ಹೇಳೋದಾದ್ರೆ USDT ಅನ್ನುವಂಥ ಟೆದರ್ ಮುಖಾಂತರ, ಒಂದು ಸ್ಟೇಬಲ್ ಕಾಯಿನ್ ಅನ್ನುವಂಥ ಮುಖಾಂತರ ಅವರು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ. ಆ ದೇಶದ ವ್ಯವಸ್ಥೆ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ ಆ ದೇಶದ ಅಧ್ಯಕ್ಷರು ಹೇಳಿದ್ದಾರೆ, ಓಕೆ ನೀವು ಯಾವುದೇ ದೇಶದ ಕರೆನ್ಸಿಲಿ ಬೇಕಾದ್ರೂ ಟ್ರೇಡ್ ಮಾಡ್ಕೊಳ್ಳಿ, ಈವನ್ ಬಿಟ್ ಕಾಯಿನ್ ಅಲ್ಲೂ ಕೂಡ ನೀವು ಟ್ರೇಡ್ ಮಾಡ್ತಾರೆ, ಇಟ್ಸ್ ಓಕೆ ಅಂತ ಕೂಡ ಹೇಳಿದ್ದಾರೆ. ಯಾಕಂದ್ರೆ ಆ ದೇಶದ ಪರಿಸ್ಥಿತಿ ಆ ರೀತಿ ಇದೆ. ಇನ್ನು ಹಲವಾರು ದೇಶದಲ್ಲೂ ಕೂಡ ತುಂಬಾನೇ ಡಿಫ್ರೆಂಟ್ ಸಿನಾರಿಯೋಸ್ ಇದೆ. ಇತ್ತೀಚೆಗೆ ಬಂದಂತ ನ್ಯೂಸ್ ಏನು ಅಂತಂದ್ರೆ ಜಿಂಬಾಬ್ವೆ ದೇಶದ ಕರೆನ್ಸಿ, ಅವ್ರ ಹಳೆ ದೇಶದ ಕರೆನ್ಸಿ ಕಂಪ್ಲೀಟ್ ಆಗಿ ಫೇಲ್ ಆಗೋಯ್ತು, ಲಿಟರಲಿ ವೆಂಟ್ ಟು ಝೀರೋ. ಹಾಗಾಗಿ ಅವರು ಹೊಸ ಪೇಪರ್ ಕರೆನ್ಸಿನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಅಂದ್ರೆ ಹೊಸದಾಗಿ ಮತ್ತೆ ಪ್ರಿಂಟ್ ಮಾಡ್ತಾರೆ, ಸೇಯಿಂಗ್ ಇಟ್ ಇಸ್ ಎ ಗೋಲ್ಡ್ ಬ್ಯಾಕ್ ಕರೆನ್ಸಿ ಅಂತ ಹೇಳಿ. ಆದ್ರೆ ಕೇವಲ 5-6 ತಿಂಗಳಲ್ಲೇನೆ ಆ ಒಂದು ಹೊಸ ಕರೆನ್ಸಿ ಏನಿತ್ತಲ್ಲ 40-60% ತನ್ನ ಮೌಲ್ಯವನ್ನ ಕಳ್ಕೊಂಡ್ಬಿಡುತ್ತೆ. ಹಾಗಾಗಿ ಅದೇ ದೇಶದವರು ಅವ್ರದೇ ಏರ್ಪೋರ್ಟ್ ಅಲ್ಲಿ ಅವ್ರದೇ ದೇಶದ ಕರೆನ್ಸಿನ ಬಳಕೆ ಮಾಡೋ ಬದಲು US ಡಾಲರ್ನ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಜನರ ಆಯ್ಕೆಗಳು ವೈಯಕ್ತಿಕ ಮತ್ತು ವಿಭಿನ್ನವಾಗಿರ್ತವೆ. ಇಲ್ಲೊಂದು ಪ್ರಮುಖವಾಗಿ ಗಮನ ಇಟ್ಕೊಬೇಕಾದ್ರೆ ಏನಂತಂದ್ರೆ ಅಲ್ಟಿಮೇಟ್ಲಿ ಇದನ್ನ ಜನ ಅಥವಾ ಮಾರ್ಕೆಟ್ ಡಿಸೈಡ್ ಮಾಡುತ್ತೆ. ಯಾವುದೇ ಒಂದು ಸಂಸ್ಥೆ, ಒಂದು ದೇಶ ಬಲವಂತವಾಗಂತೂ ಹೇರೋಕ್ಕಾಗೋದಿಲ್ಲ. ಅಪ್ ಟು ಸರ್ಟನ್ ಲಿಮಿಟ್ ಅವರು ಮಾಡ್ಬೋದು. ಬಟ್ ಈಗ ಅರ್ಜೆಂಟಿನಾ, ಜಿಂಬಾಬ್ವೆ ಮತ್ತು ಹಲವಾರು ದೇಶಗಳು ನೋಡಿದಾಗ ಅಲ್ಟಿಮೇಟ್ಲಿ ಜನ ಹೇಳ್ತಾರೆ, ಓಕೆ ಇಲ್ಲ ನಾನು ಇದೇ ಕರೆನ್ಸಿ ಯೂಸ್ ಮಾಡೋದು, ಇದನ್ನ ಮಾಡಕ್ ಬರೋದಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ಒಂದು ನಿರ್ದಿಷ್ಟ ವಸ್ತುವನ್ನೇ ಹಣವಾಗಿ ಬಳಸಬೇಕು ಅನ್ನುವುದಕ್ಕಿಂತ ಯಾವ ವಸ್ತು ಜನರ ಬಹುತೇಕ ಅಗತ್ಯಗಳನ್ನು ಪೂರೈಸುವ ಗುಣಲಕ್ಷಣಗಳನ್ನು ಹೊಂದಿದೆಯೋ ಜನರೇ ಅದನ್ನು ಆಯ್ಕೆ ಮಾಡ್ತಾರೆ. ಸೊ ಬೇಸಿಕಲಿ ಹಣ ಅಂದ್ರೇನೆ ಅದಲ್ವಾ, ಜನರ ನೀಡ್ಸ್ ಅಂಡ್ ವಾಂಟ್ಸ್ ಮತ್ತು ಆರ್ಥಿಕತೆ ಬೆಳೆದಂತಹ ಸಂದರ್ಭದಲ್ಲಿ ಓಕೆ ಮಾರ್ಕೆಟ್ ಯಾವ ವಸ್ತುವನ್ನ ಹಣವಾಗಿ ಪಿಕ್ ಮಾಡುತ್ತೋ ಜನ ಅದನ್ನ ಬಳಕೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಟ್ ದ ಎಂಡ್ ಗೋಲ್ ಏನು ಅಂತಂದ್ರೆ ಬಾರ್ಟರ್ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಎಫಿಷಿಯಂಟ್ ಆಗಿ ಬಗೆಹರಿಸಬೇಕು ಒಂದೇ. ಹಾಗಾಗಿ ಹಣದ ಸರಿ ಮತ್ತು ತಪ್ಪು ಆಯ್ಕೆ ಎಂಬುದಿಲ್ಲ, ಆದರೆ ಆಯ್ಕೆಗಳಿಗೆ ಪರಿಣಾಮಗಳು ಇದ್ದೇ ಇದ್ದಾವೆ. ಸೊ ಈ ಒಂದು ಸಮಾಜದಲ್ಲಿ ಇದನ್ನ ಕಂಪೇರ್ ಮಾಡೋದಾದ್ರೆ ಇಂಡಿಯನ್ ರುಪಿ ಮತ್ತು ಅರ್ಜೆಂಟಿನಾ ಪೀಸೋ, ಈ ಎರಡು ದೇಶದ ಕರೆನ್ಸಿಗಳನ್ನ ಕಂಪೇರ್ ಮಾಡಿದ್ರೆ ಅರ್ಜೆಂಟಿನಾ ಪೀಸೋ ಇಸ್ ಎ ಬ್ಯಾಡ್ ಮನಿ, ಇಂಡಿಯನ್ ರುಪಿ ಇಸ್ ಎ ಗುಡ್ ಮನಿ. ಈ ಎರಡು ಕರೆನ್ಸಿಗಳನ್ನ ಕಂಪೇರ್ ಮಾಡಿದ್ರೆ ಈಗ ಇಂಡಿಯನ್ ರುಪಿ ಮತ್ತು US ಡಾಲರ್ನ ಕಂಪೇರ್ ಮಾಡಿದ್ರೆ ಇಂಡಿಯನ್ ರುಪಿ ಇಸ್ ಎ ಬ್ಯಾಡ್ ಮನಿ, US ಡಾಲರ್ ಇಸ್ ಎ ಗುಡ್ ಮನಿ. ಬಟ್ US ಡಾಲರ್ನ US ಡಾಲರ್ ಅಲ್ಲೇ ಕಂಪೇರ್ ಮಾಡಿದ್ರೆ US ಡಾಲರ್ ಇಟ್ ಸೆಲ್ಫ್ ಇಸ್ ಎ ಬ್ಯಾಡ್ ಮನಿ. ಯಾಕೆಂತಂದ್ರೆ ಸಿನ್ಸ್ ದ ಇನ್ಸೆಪ್ಷನ್ ಆಫ್ ದ ಫೆಡರಲ್ ರಿಸರ್ವ್ 1913ನೇ ಇಸ್ವಿಲಿ ಯಾವಾಗ ಫೆಡರಲ್ ರಿಸರ್ವ್ ಸಂಸ್ಥೆ ಸ್ಥಾಪನೆ ಆಯ್ತು, ಅಲ್ಲಿಂದ ಅವ್ರು ಎಷ್ಟು ಹಣನ ಪ್ರಿಂಟ್ ಮಾಡ್ಕೊಂಡ್ ಬಂದಿದ್ದಾರೆ ಅಂತಂದ್ರೆ ಡಾಲರ್ನ ಮೌಲ್ಯನೇ 98-99% ಅದೇ ಕಳ್ಕೊಂಡ್ಬಿಟ್ಟಿದೆ. ಹಾಗಾಗಿ ನಾವು ಇಂಡಿಯನ್ ರುಪಿನ ಕಂಪೇರ್ ಮಾಡಿ ಏನ್ ಡಾಲರ್ನ ಸ್ಟ್ರಾಂಗ್ ಅಂತ ಹೇಳ್ತಾ ಇದೀವಲ್ಲ, ಎಸ್ ಇಂಡಿಯನ್ ರುಪಿಗೆ ಹೋಲ್ಸ್ಕೊಂಡ್ರೆ ಡಾಲರ್ ಸ್ಟ್ರಾಂಗ್, ಬಟ್ ಡಾಲರ್ನ ಡಾಲರ್ಗೆ ಕಂಪೇರ್ ಮಾಡಿದ್ರೆ ಇಟ್ಸ್ ಕಂಪ್ಲೀಟ್ಲಿ ಎ ಬ್ಯಾಡ್ ಮನಿ.
ಸೊ ಇಲ್ಲೇ ಅರ್ಥ ಆಗೋದು ಏನಂತಂದ್ರೆ ಡಾಲರೇ ತನ್ನ ಮೌಲ್ಯವನ್ನ ಗಣನೀಯ ಪ್ರಮಾಣದಲ್ಲಿ ಕಳ್ಕೊಂಡ್ಬಿಟ್ಟಿದೆ. ಅದನ್ನ ಕಂಪೇರ್ ಮಾಡಿದ್ರೆ ಇಂಡಿಯನ್ ರುಪಿ 86 ಪಟ್ಟು ಕೆಳಗಡೆ ಬಿದ್ದಿದೆ. ಅರ್ಜೆಂಟೀನಾ ಪೀಸು ಇನ್ನಷ್ಟು ಕೆಳಗಡೆ ಬಿದ್ದಿದೆ. ಸೊ ಅರ್ಥ ಮಾಡ್ಕೊಬಹುದು ಯಾರೆಲ್ಲ ಈ ಒಂದು ಕರೆನ್ಸಿಯನ್ನ ನಂಬಿಕೊಂಡು ಅದನ್ನ ಸ್ಟೋರ್ ಆಫ್ ವ್ಯಾಲ್ಯೂ ಆಗಿ ಬಳಕೆ ಮಾಡಿರ್ತಾರೆ, ಅವರ ಕಷ್ಟಪಟ್ಟು ದುಡಿದಂತಹ ದೇರ್ ಟೈಮ್ ಎನರ್ಜಿ ಎಫರ್ಟ್ಸ್ ನ ಈ ಒಂದು ಕರೆನ್ಸಿ ಕರೆಕ್ಟ್ ಆಗಿ ರೆಪ್ರೆಸೆಂಟ್ ಮಾಡ್ತಾ ಇಲ್ಲ. ಪರಸ್ಪರ ವಿನಿಮಯದ ವಿಚಾರದಲ್ಲಿ ಉದ್ಭವಿಸುವ ಪ್ರಮುಖ ಸಮಸ್ಯೆಗಳನ್ನು ಯಾವ ವಸ್ತು ಪರಿಣಾಮಕಾರಿಯಾಗಿ ಬಗೆಹರಿಸುತ್ತದೆಯೋ ಅದನ್ನು ಉತ್ತಮ ಗುಣಲಕ್ಷಣಗಳನ್ನು ಹೊಂದಿದ ಹಣ ಅಂತೇಳಿ ಅಂದಾಜಿಸಬಹುದು. ಯಾವ ಹಣ ಅಥವಾ ಯಾವುದೋ ಒಂದು ಮಧ್ಯಸ್ಥ ವಸ್ತುಗೆ ಬೆಟರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆಯೋ, ಸೊ ಬೇಸಿಕಲಿ ಒಂದು ಮೂಲ ಕ್ಯಾರೆಕ್ಟರಿಸ್ಟಿಕ್ಸ್ ಏನಂತಂದ್ರೆ ಸ್ಟೋರ್ ಆಫ್ ವ್ಯಾಲ್ಯೂ. ಆ ಒಂದು ವಸ್ತು ಯಾವುದೇ ಕಾರಣಕ್ಕೂ ಇನ್ಫ್ಲೇಟ್ ಆಗಬಾರ್ದು, ಮಾರ್ಕೆಟ್ ಅದನ್ನ ಹೆಚ್ಚಾಗಿ ಪ್ರಿಂಟ್ ಮಾಡಬಾರ್ದು, ಮಾರ್ಕೆಟ್ ಅಲ್ಲಿ ಇರತಕ್ಕಂಥ ಸಪ್ಲೈ ಜಾಸ್ತಿ ಆಗಬಾರ್ದು. ಬೇಸಿಕಲಿ ಇದು ನಂಬರ್ 1 ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ಬೋದು. ಈ ರೀತಿ ಹಲವಾರು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಉತ್ತಮ ಗುಣಲಕ್ಷಣಗಳನ್ನು ಹೊಂದಿದ ಮಧ್ಯಸ್ಥ ವಸ್ತುವನ್ನ ಬೆಟರ್ ಮನಿ ಅಂತ ಹೇಳಿ ಮಾರ್ಕೆಟ್ ಡಿಸೈಡ್ ಮಾಡುತ್ತೆ. ಸೊ ಹಾಗಾಗಿ ನೋಡಿದ್ರೆ ಉಪ್ಪು, ಹಸುಗಳು, ಸಮುದ್ರದಲ್ಲಿ ಸಿಗುವಂತ ರತ್ನಗಳಾಗಿರ್ಬೋದು, ಚಿನ್ನ, ಬೆಳ್ಳಿ ಮತ್ತು ತಾಮ್ರ ಇತ್ಯಾದಿ ವಸ್ತುಗಳನ್ನು ಮನುಷ್ಯ ಹಣವಾಗಿ ಬಳಕೆ ಮಾಡಿದ್ದಾನೆ. ಓಕೆ, ಟಿಪ್ಪು ಸುಲ್ತಾನ್ ಆಸ್ಥಾನದಲ್ಲೂ ಕೂಡ ಚಿನ್ನದ ನಾಣ್ಯಗಳು, ಬ್ರಾಸ್ ಕಾಯಿನ್ಸ್ ಮತ್ತೆ ಸಿಲ್ವರ್ ಕಾಯಿನ್ಸ್ ಕೂಡ ಹಣವಾಗಿ ಬಳಕೆ ಆಗ್ತಿತ್ತು ಅಂತ ಹೇಳಿ ರೀಸೆಂಟ್ ಆಗಿ ಮೈಸೂರು ಮಂಡ್ಯ ಕಡೆ ಹೋದಾಗ ಒಬ್ರು ಹೇಳ್ತಾ ಇದ್ರು. ಸೊ ಅಲ್ಲೂ ಕೂಡ ಚಿನ್ನದ ಕಾಯಿನ್ಸ್, ಬ್ರಾಸ್ ಕಾಯಿನ್ಸ್, ಸಿಲ್ವರ್ ಕಾಯಿನ್ಸ್ ಹಲವಾರು ಹಣಗಳು ಇತ್ತು. ಸೊ ಮಾರ್ಕೆಟ್ ಈಗ ಅಲ್ಟಿಮೇಟ್ಲಿ ವ್ಯಾಲ್ಯೂ ಕೊಟ್ಟಿರೋದು ಯಾವುದು ಚಿನ್ನಕ್ಕೆ. ಯಾಕಂದ್ರೆ ಚಿನ್ನ ಇಟ್ಸ್ ಅ ಸ್ಕೇರ್ಸ್ ಅಸೆಟ್. ಯಾರಿಂದ ಕೂಡ ಚಿನ್ನನ ಅಷ್ಟು ಸುಲಭವಾಗಿ ಪ್ರಿಂಟ್ ಮಾಡಕ್ ಸಾಧ್ಯ ಆಗೋದಿಲ್ಲ. ಸಿಕ್ಕಿದ ಕಡೆ ಎಲ್ಲ ಚಿನ್ನ ಸಿಗೋದಿಲ್ಲ, ಚಿನ್ನ ಇನ್ಫ್ಲೇಟ್ ಆಗೋದಿಲ್ಲ. ಹಾಗಾಗಿ ಚಿನ್ನ ಇವತ್ತು ಕೂಡ ತನ್ನ ಮೌಲ್ಯವನ್ನ ಕಾಪಾಡ್ಕೊಂಡ್ ಬಂದಿದೆ. ಇದನ್ನ ಕಂಪೇರ್ ಮಾಡಿದ್ರೆ ಸಿಲ್ವರ್ ಸಪ್ಲೈನ ಆದಷ್ಟು ಜಾಸ್ತಿ ಮಾಡ್ಬಿಡ್ಬೋದು. ಸಿಲ್ವರ್ ಸಪ್ಲೈ ಜಾಸ್ತಿ ಆಗಿರೋದಕ್ಕೆ ಇವತ್ತು ಸಿಲ್ವರ್ ಅತಿ ಹೆಚ್ಚು ತನ್ನ ಮೌಲ್ಯವನ್ನ ಕಾಪಾಡ್ಕೊಂಡಿಲ್ಲ, ಅಂಡ್ ಇಟ್ಸ್ ಆಲ್ಸೋ ನಾಟ್ ಡ್ಯೂರೇಬಲ್. ಹಾಗಾಗಿ ಒಂದು ಹಣದಿಂದ ಮತ್ತೊಂದು ಹಣಕ್ಕೆ ಬದಲಾವಣೆ ಆದ ಕಾರಣವು ಆ ವಸ್ತು ಎಷ್ಟರ ಮಟ್ಟಿಗೆ ಜನರ ಅಗತ್ಯಗಳನ್ನು ಮತ್ತು ಆ ಸಮಯದ ಆರ್ಥಿಕತೆಯ ಬೆಳವಣಿಗೆ ಸಹಾಯ ಮಾಡುತ್ತದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಇತಿಹಾಸದಲ್ಲಿ ನೋಡಿದಾಗ ನಾವು ಹಲವಾರು ವಸ್ತುಗಳನ್ನ ಮನುಷ್ಯ ಹಣವಾಗಿ ಬಳಕೆ ಮಾಡ್ಕೊಂತ ಬಂದಿದ್ದಾನೆ. ನಾನು ಈಗ ಉದಾಹರಣೆ ಕೊಟ್ಟಂತಹ ಟಿಪ್ಪು ಸುಲ್ತಾನ್ ಆಸ್ಥಾನದಲ್ಲೂ ಕೂಡ ಚಿನ್ನ, ಸಿಲ್ವರ್, ಬ್ರಾಸ್ ಕಾಯಿನ್ಸ್ ಇವನ್ನೂ ಕೂಡ ಹಣವಾಗಿ ಬಳಕೆ ಮಾಡ್ಕೊಂತ ಬಂದಿದ್ದು. ಬಟ್ ಮನುಷ್ಯ ಅಲ್ಟಿಮೇಟ್ಲಿ ಜಾಸ್ತಿ ಪಿಕ್ ಮಾಡಿದ್ದು ಚಿನ್ನದ ನಾಣ್ಯಗಳು, ಯಾಕಂದ್ರೆ ಅದು ಬೆಟರ್ ರೆಪ್ರೆಸೆಂಟ್ ಮಾಡುತ್ತೆ. ಹಾಗಾಗಿ ಒಂದು ಹಣದಿಂದ ಇನ್ನೊಂದು ಹಣದಕ್ಕೆ ಹೋಗೋದಕ್ಕೆ ಮನುಷ್ಯನಿಗೆ ಹಲವಾರು ಕಾರಣಗಳಿದಾವೆ. ಬಟ್ ಒಂದು ಮೂಲ ಕಾರಣ, ಒಂದು ಬೇಸಿಕ್ ಕಾರಣ ಏನಂತಂದ್ರೆ ಯಾವ ವಸ್ತುವನ್ನ ನಾವು ಹಣವಾಗಿ ಬಳಕೆ ಮಾಡ್ತೀವೋ ಅದು ಇನ್ಫ್ಲೇಟ್ ಆಗಬಾರ್ದು, ಅದರ ಸಪ್ಲೈ ಮಾರ್ಕೆಟ್ ಅಲ್ಲಿ ಜಾಸ್ತಿ ಬರಬಾರ್ದು. ಒಂದ್ ವೇಳೆ ಅದು ಜಾಸ್ತಿ ಬಂದ್ರೆ ಏನಾಗುತ್ತೆ ಅಂದ್ರೆ ಅದು ತನ್ನ ಮೌಲ್ಯವನ್ನ ಕಳೆದುಕೊಳ್ತಾ ಹೋಗುತ್ತೆ. 1600ನೇ ಇಸ್ವಿಯ ಸಂದರ್ಭದಲ್ಲಿ ಬ್ರಿಟಿಷರು, ಅಂದ್ರೆ ಏನು ಇಂಗ್ಲೆಂಡ್ ಇದೆ, ಆ ದೇಶದ ಜನ ಸಮುದ್ರದಲ್ಲಿ ಸಿಗ್ತಾ ಇರ್ತಕ್ಕಂಥ ರತ್ನಗಳನ್ನ ಅಂದ್ರೆ ಪಲ್ಸ್ ನ ಹಣವಾಗಿ ಬಳಕೆ ಮಾಡ್ತಾ ಇದ್ರು ಅಂತ ಹೇಳಿ ಇತಿಹಾಸ ಹೇಳುತ್ತೆ. ಆದ್ರೆ ಯಾವಾಗ ಅವರು ಬೋಟಿಂಗ್ ಮೆಕ್ಯಾನಿಸಮ್ ಅಥವಾ ಜನರ ಒಂದು ಫಿಶಿಂಗ್ ಮಾಡುವಂತಹ ಅಥವಾ ಸಮುದ್ರದಲ್ಲಿ ಹೋಗಿ ಪಲ್ಸ್ ನ ಜಾಸ್ತಿ ತಗೊಂಡು ಬರುವಂತಹ ತಮ್ಮ ಸ್ಕಿಲ್ ಸೆಟ್, ಎಫಿಷಿಯನ್ಸಿ ಅಥವಾ ಪ್ರೊಡಕ್ಟಿವಿಟಿನ ಜಾಸ್ತಿ ಮಾಡ್ಕೊಂಡ್ರು, ಜಾಸ್ತಿ ಜನ ಹೋಗಿ ಸಮುದ್ರದಲ್ಲಿ ಪಲ್ಸ್ ನ ತೆಗೆದು ಮಾರ್ಕೆಟಿಗೆ ತರೋದಕ್ಕೆ ಶುರು ಮಾಡ್ತಾರೆ. ಬೇಸಿಕಲಿ ದ ಸಪ್ಲೈ ಆಫ್ ದ ಪಲ್ಸ್ ಇನ್ ದ ಮಾರ್ಕೆಟ್ ಜಾಸ್ತಿ ಆಗುತ್ತೆ. ಹಾಗಾಗಿ ದ ಪಲ್ಸ್ ಇನ್ಫ್ಲೇಟ್ ಆಗೋಗುತ್ತೆ, ಹೈಪರ್ ಇನ್ಫ್ಲೇಷನ್ ಆಗೋಗುತ್ತೆ. ಹಾಗಾಗಿ ಮನುಷ್ಯ ಆ ಸಮಯದಲ್ಲಿ ಓಕೆ ಇದನ್ನ ನಾವು ಈಗ ಮೇಲೆ ಹಣವಾಗಿ ಬಳಕೆ ಮಾಡೋಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಪಲ್ಸ್ ನ ಬಿಟ್ಟು ಬೇರೆ ಒಂದು ವಸ್ತುಗೆ ಹಣವಾಗಿ ಬಳಕೆ ಮಾಡೋದಕ್ಕೆ ಮೂವ್ ಆಗ್ತಾನೆ. ಹಾಗಾಗಿ ಇತಿಹಾಸನ ನಾವು ನೋಡಿದ್ರೆ ಒಂದು ಹಣದಿಂದ ಮತ್ತೊಂದು ಹಣಕ್ಕೆ ಬದಲಾವಣೆ ಆದಂತ ಕಾರಣವು ಆ ವಸ್ತು ಎಷ್ಟರ ಮಟ್ಟಿಗೆ ಜನರ ಅಗತ್ಯಗಳನ್ನು ಜೊತೆಗೆ ಆ ಸಮಯದ ಆರ್ಥಿಕತೆಯ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಎಂಬುದರ ಮೇಲೆ ಅವಲಂಬಿತವಾಗಿರ್ತದೆ. ಫಾರ್ ಎಕ್ಸಾಂಪಲ್ ಈಗ ಅರ್ಜೆಂಟೀನಾ ದೇಶದ ಉದಾಹರಣೆಯನ್ನು ತಗೊಂಡ್ವಲ್ಲ, ಅರ್ಜೆಂಟೀನಾ ದೇಶದಲ್ಲಿ ಆ ದೇಶದ ಜನರೇ ಅಲ್ಲಿರ್ತಕ್ಕಂಥ ಕರೆನ್ಸಿ ಪೀಸೋನ ಹಣವಾಗಿ ಬಳಕೆ ಮಾಡ್ತಾ ಇಲ್ಲ. ಯಾಕೆ? ಅವರು US ಡಾಲರ್ನ ಬಳಕೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪೀಸೋ ಅತಿ ಹೆಚ್ಚು ಇನ್ಫ್ಲೇಟ್ ಆಗೋಗಿದೆ. ಜಿಂಬಾಬ್ವೆ ದೇಶದಲ್ಲೂ ಕೂಡ ಅವರು ಜಿಂಬಾಬ್ವೆ ದೇಶದ ಕರೆನ್ಸಿನ ಬಳಕೆ ಮಾಡೋ ಬದಲು ಬೇರೆ ಕರೆನ್ಸಿನ ಬಳಕೆ ಮಾಡೋಕೆ ಶುರು ಮಾಡ್ತಾರೆ. ಯಾಕಂದ್ರೆ ಜಿಂಬಾಬ್ವೆ ದೇಶದ ಕರೆನ್ಸಿ ಇನ್ಫ್ಲೇಟ್ ಆಗೋಗಿದೆ. ಇತ್ತೀಚೆಗೆ ಟೆದರ್ ಅನ್ನುವಂಥ ಕಂಪನಿ, ದಟ್ಸ್ ಅ ಸ್ಟೇಬಲ್ ಕಾಯಿನ್ ಬ್ಯಾಕ್ಡ್ ಬೈ ದ US ಡಾಲರ್, ಅವರು ಇನ್ನೂ ಹಲವಾರು ದೇಶಗಳಲ್ಲಿ ನಾವು ನಮ್ಮ ಸರ್ವಿಸ್ ನ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಅಷ್ಟು ಡಿಮ್ಯಾಂಡ್ ಬರ್ತಾ ಇದೆ. ಬಹುತೇಕ ದೇಶಗಳಲ್ಲಿ ಆ ದೇಶದ ಪೇಪರ್ ಕರೆನ್ಸಿ ಅತಿ ಹೆಚ್ಚು ಇನ್ಫ್ಲೇಟ್ ಆಗಿರೋದ್ರಿಂದ, ಅತಿ ಹೆಚ್ಚು ಸಪ್ಲೈ ಮಾರ್ಕೆಟ್ಗೆ ಈ ಒಂದು ವ್ಯವಸ್ಥೆ ತಳ್ತಾ ಇರೋದ್ರಿಂದ ಆ ದೇಶದ ಕರೆನ್ಸಿಗಳು ಇನ್ಫ್ಲೇಟ್ ಆಗಿ ಜನರ ಕಷ್ಟಪಟ್ಟು ದುಡಿದಂತ ದುಡ್ಡಿನ ಮೌಲ್ಯ ಕಮ್ಮಿ ಆಗ್ತದೆ. ಹಾಗಾಗಿ ಅವರು ಅನಿವಾರ್ಯ ಕಾರಣಗಳಿಂದ ಬೇರೆ ಬೇರೆ ಕರೆನ್ಸಿಗಳ ಕಡೆ ಅವರು ಮುಖ ಮಾಡ್ತಾ ಇದ್ದಾರೆ. ಸೊ ನಮ್ಮ ದೇಶದಲ್ಲೂ ಕೂಡ ಪೇಪರ್ ಕರೆನ್ಸಿ ಸಪ್ಲೈ ತುಂಬಾನೇ ಜಾಸ್ತಿ ಆಗ್ತಿದೆ. ಹಾಗಾಗಿ ಇವತ್ತು ನಾವು ಎಲ್ಲೇ ನೋಡಿದ್ರು ಕೂಡ ಅಗತ್ಯ ವಸ್ತು ಮತ್ತೆ ಸೇವೆಗಳ ಬೆಲೆ ಜಾಸ್ತಿ ಆಗ್ತಿರುವಂಥದ್ದು. ಇಟ್ ಡಸಂಟ್ ಮೀನ್ ದಟ್ ಓಕೆ ಅಗತ್ಯ ವಸ್ತು ಮತ್ತು ಸೇವೆಗಳ ಬೆಲೆ ಜಾಸ್ತಿ ಆಗ್ತಿದೆ ಅಂತಲ್ಲ,
ಅದನ್ನ ಕೊಂಡ್ಕೊಳ್ಳುವಂತಹ ಪರ್ಚೇಸಿಂಗ್ ಪವರ್ ಈ ಪೇಪರ್ ಕರೆನ್ಸಿಗಿಲ್ಲ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ವಿದ್ಯಾರ್ಥಿ ಭವನಲ್ಲಿ ಇರ್ತಕ್ಕಂಥ ಮಸಾಲೆ ದೋಸೆ ಆಗಿರ್ಲಿ ಅಥವಾ CTR ಅಲ್ಲಿ ಇರ್ತಕ್ಕಂಥ ಮಲ್ಲೇಶ್ವರಂ ಮಸಾಲೆ ದೋಸೆ ಆಗಿರ್ಲಿ, ಅದು 16 ವರ್ಷಗಳಿಂದ ಅದು ಹಾಗೇ ಇದೆ, ಅದೇನ್ ಬದಲಾಗಿಲ್ಲ. ಆದ್ರೆ ಯಾವ ಪೇಪರ್ ಕರೆನ್ಸಿ ಕೊಟ್ಟು ನಾವು ಅದನ್ನ ತಗೊಳ್ತಾ ಇದೀವಲ್ಲ, ಆ ದೋಸೆನ ಖರೀದಿ ಮಾಡ್ತಾ ಇದೀವಲ್ಲ, ಈ ಪೇಪರ್ ಕರೆನ್ಸಿ ತನ್ನ ಮೌಲ್ಯವನ್ನ ಕಳ್ಕೊಳ್ತಾ ಇದೆ. ಯಾಕಂದ್ರೆ ಎಕ್ಸೆಸಿವ್ ಸಪ್ಲೈ ಆಫ್ ದಿ ಕರೆನ್ಸಿ ಮಾರ್ಕೆಟಿಗೆ ಬರ್ತಾ ಇದೆ. ಇದು ನಮ್ಮ ದೇಶದ ಸಮಸ್ಯೆ ಮಾತ್ರ ಅಲ್ಲ, ಹಲವಾರು ದೇಶದ ಸಮಸ್ಯೆ ಕೂಡ ಇದೇ ಇರುವಂತದ್ದು. ಬಟ್ ಅಟ್ ಅ ಹೇರ್ ವ್ಯೂ ಇತಿಹಾಸ ಏನ್ ಹೇಳುತ್ತೆ ಅಂತಂದ್ರೆ, ಯಾವ ವಸ್ತುನ ನಾವು ಹಣವಾಗಿ ಬಳಕೆ ಮಾಡ್ತಿದೀವೋ ಆ ಒಂದು ವಸ್ತು ಹೈಪರ್ ಇನ್ಫ್ಲೇಟ್ ಆದಾಗ ಮನುಷ್ಯ ಈ ವಸ್ತುವನ್ನ ಬಿಟ್ಟು ಬೇರೆ ಒಂದು ವಸ್ತುಕ್ಕೆ ಹಣವಾಗಿ ಬಳಕೆ ಮಾಡೋದಕ್ಕೆ ಶುರು ಮಾಡ್ತಾನೆ ಅಂತ ಹೇಳಿ ಈ ಒಂದು ಹಣದ ಬೆಳವಣಿಗೆ ಹೇಳ್ತಾ ಇದೆ. ಸೊ ಇತಿಹಾಸನ ನೋಡ್ಕೊಂಡು ನಾವು ಹೇಳೋದಾದ್ರೆ, ನಾವು ಈಗ ಯೂಸ್ ಮಾಡ್ತಿರ್ತಕ್ಕಂಥ ಪೇಪರ್ ಕರೆನ್ಸಿ ಅತಿ ಹೆಚ್ಚು ಇನ್ಫ್ಲೇಟ್ ಆಗ್ತಾ ಇದೆ. ಹಾಗಾಗಿ ಮನುಷ್ಯ ಇನ್ಫ್ಲೇಟ್ ಆಗೋಕೆ ಸಾಧ್ಯನೇ ಇಲ್ಲದೆ ಇರ್ತಕ್ಕಂತಹ ಹಣವಾಗಿ ಜನರ ಮಧ್ಯೆ ವ್ಯಾಪಕವಾಗಿ ಬೆಳೀತಾ ಇರ್ತಕ್ಕಂಥ ಬಿಟ್ ಕಾಯಿನ್ ಕಡೆ ಜನ ಮುಖ ಮಾಡಿ ನೋಡ್ತಾ ಇದ್ದಾರೆ. ಸೊ ಇದು ತೀರಾ ವೀರ್ಡ್ ಆದಂತ ಘಟನೆ ಏನಲ್ಲ, ಇತಿಹಾಸದಲ್ಲಿ ನಡೆದಿರುವಂತದ್ದು. ಮನುಷ್ಯ ಅದೇ ರೀತಿ ಈಗಲೂ ಕೂಡ ನಡ್ಕೊಂಡು ಹೋಗ್ತಾ ಇದ್ದಾನೆ.